ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಇದು ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ಹಾಲಿವುಡ್ನ ಫಾಸ್ಟ್ ಅಂಡ್ ಫ್ಯೂರಿಯಸ್ 8 ಕನ್ನಡಕ್ಕೆ ಡಬ್ ಆಗಿದೆ. ಹೌದು, ಕರ್ನಾಟಕದಲ್ಲಿ ಅನ್ಯ ಭಾಷೆಯ ಡಬ್ಬಿಂಗ್ ಚಿತ್ರಗಳಿಗೆ ವಿರೋಧ ಇದ್ರೂ ಸಹ ಒಂದೊಂದೇ ಇಂಗ್ಲಿಷ್ ಸಿನಿಮಾಗಳು ಡಬ್ ಆಗಿ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಾ ಇದೆ. ಇತ್ತೀಚೆಗೆ ಹಾಲಿವುಡ್ನ ಸ್ಪೈಡರ್ ಮ್ಯಾನ್ ಚಿತ್ರ ಕನ್ನಡಕ್ಕೆ ಡಬ್ ಆಗಿತ್ತು. ಅದರ ಬೆನ್ನಲ್ಲೇ ಈಗ ಹಾಲಿವುಡ್ನ ಆಕ್ಷನ್ ಚಿತ್ರ ಫಾಸ್ಟ್ ಅಂಡ್ ಫ್ಯೂರಿಯಸ್ 8 ಸಹ ಕನ್ನಡಕ್ಕೆ ಡಬ್ ಆಗಿದ್ದು ಬೆಂಗಳೂರಿನಲ್ಲಿ ಮೊನ್ನೆಯಷ್ಟೇ ಬಿಡುಗಡೆಯಾಗಿದೆ. ಹಾಲಿವುಡ್ನ ಆಕ್ಷನ್ ಸಿನಿಮಾಗಳ ಖ್ಯಾತ ನಟರಾದ ವಿನ್ ಡೀಸೆಲ್, ಡ್ವೇನ್ ಜಾನ್ಸನ್ ಅಭಿನಯದ ಫಾಸ್ಟ್ ಅಂಡ್ ಫ್ಯೂರಿಯಸ್ 8 ಕನ್ನಡ ಡಬ್ ಚಿತ್ರಕ್ಕೆ ವೇಗ ಮತ್ತು ಉದ್ವೇಗ 8 ಎಂಬ ಟೈಟಲ್ ನೀಡಲಾಗಿದೆ. ಫಾಸ್ಟ್ ಅಂಡ್ ಫ್ಯೂರಿಯಸ್ 8 ಹಾಲಿವುಡ್ ಚಿತ್ರ ಮುಂಬೈನಲ್ಲಿ ಕನ್ನಡಕ್ಕೆ ಡಬ್ ಆಗಿದ್ದು ಖ್ಯಾತ ಬರಹಗಾರರು ಮತ್ತು ಕಂಠದಾನ ಕಲಾವಿದರು ಆದ ಜಯಶೀಲ ಸುವರ್ಣ ಮತ್ತು ಅರುಷಾ ಎನ್ ಶೆಟ್ಟಿ ಎಂಬುವರು ಡಬ್ಬಿಂಗ್ಗೆ ನಿರ್ದೇಶನ ನೀಡಿ ವಾಯ್ಸ್ ನೀಡಿದ್ದಾರೆ. ಏಪ್ರಿಲ್ 12ರಂದೇ ಭಾರತದಲ್ಲಿ ರಿಲೀಸ್ ಆಗಿರೋ ಫಾಸ್ಟ್ ಅಂಡ್ ಫ್ಯೂರಿಯಸ್ ಇಂಗ್ಲಿಷ್ 3 ದಿನಗಳ ಅಂತ್ಯಕ್ಕೆ 38.60 ಕೋಟಿ ಕಲೆಕ್ಷನ್ ಮಾಡಿತ್ತು. ಸೊ ಇದೀಗ ಕನ್ನಡದಲ್ಲಿ ಡಬ್ ಆಗಿ ಕನ್ನಡಕ್ಕೂ ರಿಲೀಸ್ ಆಗಿದೆ. ಹಾಗಾದ್ರೆ ಕರ್ನಾಟಕದಲ್ಲಿ ಬೇರೆ ಭಾಷೆಗಳ ಡಬ್ಬಿಂಗ್ ಚಿತ್ರಗಳಿಗೆ ವಿರೋಧ ಇದ್ರೂ ಕೂಡ ಒಂದೊಂದೇ ಸಿನಿಮಾಗಳು ಕನ್ನಡಕ್ಕೆ ಲಗ್ಗೆ ಇಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದ್ ನೋಡ್ಲೇಬೇಕು. ಇನ್ನು ಕನ್ನಡ ಚಿತ್ರರಂಗದ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ನೋಡ್ತಾರೆ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ನಾನು ಶ್ರದ್ಧಾ ಶ್ರೀನಾಥ್. ಸ್ಯಾಂಡಲ್ವುಡ್ ಸುದ್ದಿಗಳಿಗೆ ಹಾಗೂ ನನ್ನ ಫಿಲ್ಮ್ಸ್ ಬಗ್ಗೆ ಏನಾದರೂ ಅಪ್ಡೇಟ್ಸ್ ಬೇಕಂದರೆ ಫಿಲ್ಮಿ ಬೀಟ್ನ ನೋಡ್ತಾ ಇರಿ ಹಾಗೂ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.